ಮಲ್ಲಿಕಾರ್ಜುನ ಮುತ್ತಿಯ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಲೆಬಿಸಿಯಾಗಿ ಪರಿಣಮಿಸಿದೆ ಈ ಪ್ರಕರಣ. ಬಂಧನ ಆಗತ್ತಾ ಅಥವಾ ಆತನೇ ಶರಣಾಗತಿ ಆಗ್ತಾನ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಂಧನಕ್ಕೆ ಮುಂದಾಗಿದ್ದಾರೆ ಪೊಲೀಸರು, ಆದರೆ ಆತನ ಸುಳಿವೇ ಸಿಗ್ತಾ ಇಲ್ಲ. ಟವರ್ ಲೊಕೇಶನ್ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಯಾದಗಿರಿ, ಕಲಬುರಗಿ, ತೆಲಂಗಾಣ, ಆಂಧ್ರ ಗಡಿಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಯಾವಾಗ ಆತಂಕಪಡ ಅಂತ ವಿಷಯ ಅಲ್ಲ ಇದು ಆತಂಕಪಡ ವಿಷಯ ಏನಿಲ್ಲ ಅಂದ್ರೆ, ನಾನು ಇಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಬಿಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರ ಅಂತ ಕೇಳಿಬಿಟ್ಟಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡುವಂತ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲರೋಜ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಮಲ್ಲಿಕಾರ್ಜುನ ಮುತ್ತಿಯ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಲೆಬಿಸಿಯಾಗಿ ಪರಿಣಮಿಸಿದೆ ಈ ಪ್ರಕರಣ. ಬಂಧನ ಆಗತ್ತಾ ಅಥವಾ ಆತನೇ ಶರಣಾಗತಿ ಆಗ್ತಾನ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಂಧನಕ್ಕೆ ಮುಂದಾಗಿದ್ದಾರೆ ಪೊಲೀಸರು, ಆದರೆ ಆತನ ಸುಳಿವೇ ಸಿಗ್ತಾ ಇಲ್ಲ. ಟವರ್ ಲೊಕೇಶನ್ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಯಾದಗಿರಿ, ಕಲಬುರಗಿ, ತೆಲಂಗಾಣ, ಆಂಧ್ರ ಗಡಿಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಯಾವಾಗ ಆತಂಕ ಪಡಂತ ವಿಷಯ ಅಲ್ಲ ಇದು ಆತಂಕಪಡ ವಿಷಯ ಏನಿಲ್ಲ ಅಂದ್ರೆ, ನಾನು ಇಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಬಿಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರ ಅಂತ ಕೇಳಿಬಿಟ್ಟಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡುವಂತ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲರೋಜ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಮಲ್ಲಿಕಾರ್ಜುನ ಮುತ್ತಿಯ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಲೆಬಿಸಿಯಾಗಿ ಪರಿಣಮಿಸಿದೆ ಈ ಪ್ರಕರಣ. ಬಂಧನ ಆಗತ್ತಾ ಅಥವಾ ಆತನೇ ಶರಣಾಗತಿ ಆಗ್ತಾನ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಂಧನಕ್ಕೆ ಮುಂದಾಗಿದ್ದಾರೆ ಪೊಲೀಸರು, ಆದರೆ ಆತನ ಸುಳಿವೇ ಸಿಗ್ತಾ ಇಲ್ಲ. ಟವರ್ ಲೊಕೇಶನ್ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಯಾದಗಿರಿ, ಕಲಬುರಗಿ, ತೆಲಂಗಾಣ, ಆಂಧ್ರ ಗಡಿಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಯಾವಾಗ ಆತಂಕ ಪಡಂತ ವಿಷಯ ಅಲ್ಲ ಇದು ಆತಂಕಪಡ ವಿಷಯ ಏನಿಲ್ಲ ಅಂದ್ರೆ, ನಾನು ಇಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಬಿಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರ ಅಂತ ಕೇಳಿಬಿಟ್ಟಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡುವಂತ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲರೋಜ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಮಲ್ಲಿಕಾರ್ಜುನ ಮುತ್ತಿಯ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಲೆಬಿಸಿಯಾಗಿ ಪರಿಣಮಿಸಿದೆ ಈ ಪ್ರಕರಣ. ಬಂಧನ ಆಗತ್ತಾ ಅಥವಾ ಆತನೇ ಶರಣಾಗತಿ ಆಗ್ತಾನ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಂಧನಕ್ಕೆ ಮುಂದಾಗಿದ್ದಾರೆ ಪೊಲೀಸರು, ಆದರೆ ಆತನ ಸುಳಿವೇ ಸಿಗ್ತಾ ಇಲ್ಲ. ಟವರ್ ಲೊಕೇಶನ್ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಯಾದಗಿರಿ, ಕಲಬುರಗಿ, ತೆಲಂಗಾಣ, ಆಂಧ್ರ ಗಡಿಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಯಾವಾಗ ಆತಂಕ ಪಡಂತ ವಿಷಯ ಅಲ್ಲ
ಇದು ಅಂತಕಪಡ ವಿಷಯ ಏನಿಲ್ಲ ಅಂದ್ರೆ ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಪಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರ ಅಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡುವಂತ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಅಂತ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಶ್ರೀ ಮಲ್ಲಿಕಾರ್ಜುನ ಮುತ್ತಿಯ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಲೆಬಿಸಿಯಾಗಿ ಪರಿಣಮಿಸಿದ ಈ ಪ್ರಕರಣ ಬಂಧನ ಆಗತ್ತಾ ಅಥವಾ ಆತನೇ ಶರಣಾಗತಿ ಆಗ್ತಾನ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಂಧನಕ್ಕೆ ಮುಂದಾಗಿದ್ದಾರೆ ಪೊಲೀಸರು, ಆದರೆ ಆತನ ಸುಳಿವೇ ಸಿಗ್ತಾ ಇಲ್ಲ. ಟವರ್ ಲೊಕೇಶನ್ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಯಾದಗಿರಿ, ಕಲಬುರಗಿ, ತೆಲಂಗಾಣ, ಆಂಧ್ರ ಗಡಿಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಯಾವ್ದ ಆತಂಕ ಪಡೋಂತ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದ್ರೆ ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಪಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರ ಅಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡುವಂತ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಅಂತ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಶ್ರೀ ಮಲ್ಲಿಕಾರ್ಜುನ ಮುತ್ತಿಯ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಲೆಬಿಸಿಯಾಗಿ ಪರಿಣಮಿಸಿದ ಈ ಪ್ರಕರಣ ಬಂಧನ ಆಗತ್ತಾ ಅಥವಾ ಆತನೇ ಶರಣಾಗತಿ ಆಗ್ತಾನ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಂಧನಕ್ಕೆ ಮುಂದಾಗಿದ್ದಾರೆ ಪೊಲೀಸರು, ಆದರೆ ಆತನ ಸುಳಿವೇ ಸಿಗ್ತಾ ಇಲ್ಲ. ಟವರ್ ಲೊಕೇಶನ್ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಯಾದಗಿರಿ, ಕಲಬುರಗಿ, ತೆಲಂಗಾಣ, ಆಂಧ್ರ ಗಡಿಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಯಾವ್ದ ಆತಂಕ ಪಡೋಂತ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದ್ರೆ ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಪಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರ ಅಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡುವಂತ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಅಂತ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಶ್ರೀ